ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿವಾಕರ ಕಿರಣೈರ್ನಲಿನೀದಲಮಿವ ವಿಕಾಸ್ಯತೆ ಬುದ್ಧಿಃ. ಈ ಶ್ಲೋಕದಲ್ಲಿ ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ. ಯಹ ಯಾರು, ಪಠತಿ ಓದ್ತಾನೋ, ಲಿಖತಿ ಬರಿತಾನೋ, ಪಶ್ಯತಿ ನೋಡ್ತಾನೋ, ಪರಿಪೃಚ್ಛತಿ ಅಂದ್ರೆ ಪರಿಪರಿಯಾಗಿ ಬಗೆ ಬಗೆಯಾಗಿ ಪ್ರಶ್ನೆಯನ್ನ ಮಾಡ್ತಾನೋ, ಪಂಡಿತಾನುಪಾಶ್ರಯತಿ ಯಾರು ಪಂಡಿತರ ಅಥವಾ ವಿದ್ವಾಂಸರ ಸಾಂಗತ್ಯದಲ್ಲಿರ್ತಾರೋ, ಯಾರವರ ಆಶ್ರಯದಲ್ಲಿ ಇರ್ತಾರೋ. ತಸ್ಯ ದಿವಾಕರ ಕಿರಣೈರ್ನಲಿನೀದಲಮಿವ ವಿಕಾಸ್ಯತೆ ಬುದ್ಧಿಃ ಅಂದ್ರೆ ಅಂಥವರ ಬುದ್ಧಿ ವಿಕಾಸವಾಗತ್ತೆ. ಕೊನೆಯಲ್ಲಿದೆ ನೋಡಿ, ವಿಕಾಸ್ಯತೆ ಬುದ್ಧಿಃ ಅಂದ್ರೆ ಅಂಥವರ ಬುದ್ಧಿ ವಿಕಾಸವಾಗತ್ತೆ. ಹೇಗೆ ಹೇಗೆ ಅಂತ ಹೇಳಿದ್ರೆ, ತಸ್ಯ ದಿವಾಕರ ಕಿರಣೈರ್ನಲಿನೀದಲಮಿವ. ತಸ್ಯ ಅಂದ್ರೆ ಅವನ, ದಿವಾಕರ ಸೂರ್ಯ, ಕಿರಣೈಹಿ ಕಿರಣದಿಂದ, ನಲಿನೀದಲ ನಲಿನಿ ಅಂದ್ರೆ ಕಮಲ, ದಲ ಅಂದ್ರೆ ಎಲೆ. ಅಂದ್ರೆ ಹೇಗೆ ಸೂರ್ಯನ ಕಿರಣದಿಂದ ಕಮಲ ಅರಳುತ್ತೋ ಹಾಗೆಯೇ ಯಾರು ಪಂಡಿತರನ್ನ ಆಶ್ರಯಿಸ್ತಾರೋ, ಯಾರು ಓದ್ತಾರೋ, ಬರೀತಾರೋ, ನೋಡ್ತಾರೋ, ಪರಿಪರಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೋ ಆತನ ಬುದ್ಧಿ ಕೂಡ ವಿಕಾಸಗೊಳ್ಳುತ್ತೆ ಅಂತ ಅರ್ಥ. ಈಗ ಪೂರ್ತಿ ಶ್ಲೋಕವನ್ನ ನಾವು ನೋಡ್ತಾ ಹೋದ್ರೆ, ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿವಾಕರ ಕಿರಣೈರ್ನಲಿನೀದಲಮಿವ ವಿಕಾಸ್ಯತೆ ಬುದ್ಧಿಃ. ಯಾರು ಓದಿ ಬರೆದು ನೋಡಿ ಬಗೆ ಬಗೆಯಾಗಿ ಪ್ರಶ್ನೆಗಳನ್ನ ಕೇಳಿ ಪಂಡಿತರನ್ನ ಯಾರು ಆಶ್ರಯಿಸ್ತಾರೋ ಆ ವ್ಯಕ್ತಿಯ ಬುದ್ಧಿ ಸೂರ್ಯನ ಕಿರಣಗಳಿಂದ ತಾವರೆಯ ದಳ ಅರಳುವ ಹಾಗೆ ವಿಕಾಸಗೊಳ್ಳುತ್ತೆ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.